ಕರುಣೆ ತೋರ್ಸೋ ಕರುಣಾಳು ನೀನು. ಒಂದ್ ಹೆಣ್ಣಿಗೆ ಬೇಕಾಗಿರೋದು ಕಷ್ಟಪಟ್ಟು ನೋಡ್ಕೋತೀನಿ ಅನ್ನೋ ಗಂಡ್ಸಲ್ಲ, ಕಷ್ಟನೇ ಬರ್ತಾ ಇರೋ ತರ ನೋಡ್ಕೋತೀನಿ ಅನ್ನೋ ಆ ಎಲ್ಲ ಗುಣನೂ ನಿನ್ನ ಹತ್ರ ಐತೆ. ನೀನು ನನ್ಗೆ ಒಳ್ಳೆ ಗೆಳೆಯ. ನೀನು ಅಂದ್ರೆ ನನ್ಗೆ ಆಸರೆ, ಭರವಸೆ. ಏನ್ ಹೇಳ್ತಾ ಇದ್ಯಾ? ಇವಳೆ ಕಣೆ ಬಡ್ಡಿ ಕೊಟ್ರೆ ಅವ್ನು ಬಂದು ಎತ್ತಾಕೊಂಡೋಗಿದ್ದು. ಏನಾಗಿರುತ್ತೆ ಏನು ಆಗದಿರೋ ತರ ಇದ್ದಾಳೆ. ಬಾರೆ ಇಲ್ಲೇ ಹೂ ತಗೊಳ್ಳೋಣ. ಈ ಹೂವ ತಗೊಂಡ್ರೆ ದೇವರಿಗೆ ಪಾಪ ಸುತ್ತುತ್ತೆ ಕಣೆ. ಯಾಕೆ ಹೂ ಫ್ರೆಶ್ ಆಗೇ ಇದೆಯಲ್ಲ? ಹೂ ಫ್ರೆಶ್ ಆಗೇ ಇದೆ ಕಣೆ. ಅವಳು ಹೂ ಮಾರಕ್ ಬಂದಿದ್ದಾಳೆ, ನೆಡ್ತೆಗೆಟ್ಟವಳು ಅವಳು. ಇಲ್ಲಿ ಇಷ್ಟ ಅನ್ನೋದಕ್ಕಿಂತ ನನ್ನ ನಿನ್ ಮದ್ವೆ ಆದ್ರೆ ನಿನ್ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ನನ್ನ ಮದ್ವೆ ಆದ್ರೆ ನಿಂಗೂ ಕೆಟ್ಟ ಹೆಸರು ಬರ್ತದೆ. ಎಲ್ಲರೂ ನನ್ನ ಕೆಟ್ಟೋಳು ಅಂತಾನೆ ನೋಡ್ತವ್ರೆ. ಆಮೇಲೆ ನಿನ್ನೂ ಕೆಟ್ಟವನು ಅಂತ ನೋಡ್ತಾರೆ. ಇವನ್ಗೆ ಬೇರೆ ಯಾರು ಸಿಗ್ಲಿಲ್ವಾ, ಇವಳೇ ಬೇಕಿತ್ತ ಅಂತ ಆಡ್ಕೋತಾರೆ. ನನ್ನಿಂದ ನಿಂಗೆ ಅವಮಾನ ಆಗೋದು ನಂಗೆ ಇಷ್ಟ ಇಲ್ಲ. ಚೆಲ್ವಿ, ನಾನು ನಿನ್ ಮದ್ವೆನ ಕಣ್ತುಂಬ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದೆ ಕಣವ. ಆದ್ರೆ ಅದ್ಯಾವ್ರು ಆ ಅವಕಾಶನೇ ಕೊಡ್ಲಿಲ್ಲ. ಹೇಗೋ ನಿನ್ನ ಮದ್ವೆ ಆಗ್ತಿದ್ಯಲ್ಲ, ಅದೇ ನನಗ್ ಬಹು ಸಂತೋಷ. ನೀನ್ ಎಲ್ಲಿ ವೆಂಕಿನ ಒಪ್ಕೊಳಕ್ಕಿಲ್ವೋ ಅಂತ ಅನ್ಕೊಂಡಿದ್ದೆ. ನೀನ್ ಒಪ್ಕೊಂಡ್ಬಿಟ್ಟಿಯಲ್ಲ, ನನಗ್ ಬಹು ಸಂತೋಷ ಕಣವ. ಹೌದು ಚೆಲುವೆ, ವೆಂಕಿಗೆ ಮಾತು ಬರದೇ ಇರ್ಬೋದು, ಕಿವಿ ಕೇಳದೇ ಇರ್ಬೋದು, ಆದ್ರೆ ಅವನು ತುಂಬಾ ಒಳ್ಳೆ ಹುಡುಗ. ಅವನು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾನೆ ಅನ್ನೋ ನಂಬಿಕೆ ನನಗಿದೆ. ಪ್ರತಿದಿನ ನಿನ್ ಪೂಜೆಗೆ ಹೂವ ಕಟ್ಕೊಟ್ಟಿವ್ನಿ, ಶುಭ ಕಾರ್ಯಗಳಿಗೆ ಹಾರ ಕಟ್ಕೊಟ್ಟಿವ್ನಿ. ಆದ್ರೆ ಹಾರ ಹಾಕೊಟ್ಟು ಮದ್ವೆ ಮಾಡ್ಕೊಳ್ಳೋ ಭಾಗ್ಯನೇ ನೀನ್ ನನಗ್ ಕೊಡ್ಲಿಲ್ಲ. ನೀವಿಬ್ರು ಮದ್ವೆ ಆಗ್ತಾ ಇದ್ದೀರಾ? ಆ ತಾಳಿನ ಯಾರ ಮುಂದೆ ಇಟ್ಟು ಪೂಜೆ ಮಾಡಿ ತಂದ್ಕೊಡಿ ಅಂತ ಹೇಳ್ತಾವ್ರೆ. ಯಾವ ತಯಾರಿನೂ ಇಲ್ದಲ್ಲ ಯಾಕೆ ಸಡನ್ ಆಗಿ ಮದ್ವೆ ಆಗ್ತಾ ಇದ್ದೀರಾ? ಅದಕ್ಕೆ ಎರಡು ಮನೆ ಕಡೆ ಒಪ್ಪಿಗೆ ಇದೆ ತಾನೆ?
ಶಾಸ್ತ್ರಿಗಳೇ, ಈ ಮದುವೆಗೆ ಒಪ್ಪಿಗೆ ಅಂತೂ ನಮ್ಗಿದೆ. ಇನ್ನು ವೆಂಕಿ ಮನೆಯವರು ಒಪ್ಕೋತಾರೆ ಎನ್ನುವ ನಂಬಿಕೆ ಇದೆ. ಮುಖ್ಯವಾಗಿ ಇವರಿಬ್ರು ಒಪ್ಕೊಂಡಿರೋದ್ರಿಂದ ಈ ಮದುವೆಗೆ ಯಾವ ತಂಟೆ ತಕರಾರು ಇಲ್ಲ. ದೇವ್ರೆ, ಸಾಯಕ್ ಹೋಗ್ತಿದ್ದವಳನ್ನ ಬದುಕ್ಸಿ ಕರ್ಕೊಂಡ್ ಬಂದು ಇವತ್ತು ಇವನ್ ಕೈ ಹಿಡಿಯಂಗ್ ಮಾಡಿದ್ಯಾ. ಈ ಸಂಬಂಧ ಯಾವಾಗ್ಲೂ ಹಿಂಗೆ ಇರ್ಲಿ, ಹಂಗ ಆಶೀರ್ವಾದ ಮಾಡಪ್ಪ. ನೋಡು ಕಾಲ ಸುಖವಾಗಿ ಬಳಿ.